ಯಾರು ಯಾವ ಗುರೂಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಜಾತಿಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದು. ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟ್ರು ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. 13ನೇ ತಾರೀಕು ನಾವೇ ಕರೆದು, ನಾನು ಚೀಫ್ ಮಿನಿಸ್ಟ್ರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪ್ರೇಟಾಗಿ. ಸುರ್ಜೇವಾಲಾ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೇವೆ. ಏನು 27ನೇ ತಾರೀಕು ನಡಿಬೇಕಾದ್ದು ನಿಂತೋಯ್ತು, ಅದು 21ನೇ ತಾರೀಕಿಗೆ ನಿಗದಿಯಾಗಿದೆ. ನಾಳೆ ಚೀಫ್ ಮಿನಿಸ್ಟ್ರು ನಾನು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾಯಿದೆ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಇವೆಲ್ಲ ವರ್ಗಾವಣೆ ದಂಧೆ ನಡೀತಾ ಇದೆ, ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮಂಡ್ಯದಲ್ಲಿ. ಹೌದಾ? ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ. ಅದೇನೋ ಬೇರೆ ಪೂಜೆ ಬೇರೆ ಏನು ಹೇಳೋರು, ಪೂಜೆ ಅಂತ ಹೇಳಿದ್ದಾರೆ. ಅದು ಯಾರ್ಯಾರು ನಾಶ ಆಗಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂಥವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಲೂ ನಾನು ಮನವಿ ಮಾಡ್ಕೊಡ್ತೀನಿ. ಸರ್, KN ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೀಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ನಾವು ಯಾರೂ ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ. ನಡೀರಿ. ಯಾರು ಯಾವ ಗುರೂಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಜಾತಿಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದು. ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟ್ರು ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. 13ನೇ ತಾರೀಕು ನಾವೇ ಕರೆದು, ನಾನು ಚೀಫ್ ಮಿನಿಸ್ಟ್ರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪ್ರೇಟಾಗಿ. ಸುರ್ಜೇವಾಲಾ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೇವೆ. ಏನು 27ನೇ ತಾರೀಕು ನಡಿಬೇಕಾದ್ದು ನಿಂತೋಯ್ತು, ಅದು 21ನೇ ತಾರೀಕಿಗೆ ನಿಗದಿಯಾಗಿದೆ. ನಾಳೆ ಚೀಫ್ ಮಿನಿಸ್ಟ್ರು ನಾನು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾಯಿದೆ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಇವೆಲ್ಲ ವರ್ಗಾವಣೆ ದಂಧೆ ನಡೀತಾ ಇದೆ, ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮಂಡ್ಯದಲ್ಲಿ. ಹೌದಾ? ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ. ಅದೇನೋ ಬೇರೆ ಪೂಜೆ ಬೇರೆ ಏನು ಹೇಳೋರು, ಪೂಜೆ ಅಂತ ಹೇಳಿದ್ದಾರೆ. ಅದು ಯಾರ್ಯಾರು ನಾಶ ಆಗಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ,
ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂಥವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಲೂ ನಾನು ಮನವಿ ಮಾಡ್ಕೊತೀನಿ. ಸರ್ ಕೆ.ಎನ್. ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೀಲಿಕ್ಕಾಗಲ್ಲ ಅಂತ. ನನಗೆ ಗೊತ್ತಿಲ್ಲ, ನಾವು ಯಾರೂ ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ. ಯಾವ ಗುರೂಜಿಗಳಿಗೂ ನಾನು ಮನವಿ ಮಾಡ್ಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರೂ ತಮ್ಮದು ಯಾವ ಹೇಳಿಕೆಯೂ ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದು. ಸೊ ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟ್ರು ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. 13ನೇ ತಾರೀಕು ನಾವೇ ನಾನು ಚೀಫ್ ಮಿನಿಸ್ಟ್ರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪ್ರೇಟಾಗಿ. ಸುರ್ಜಿವಾಲ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೇವೆ. ಏನು 27ನೇ ತಾರೀಕು ನಡಿಬೇಕಾದ್ದು ನಿಂತೋಯ್ತು, ಅದು 21ನೇ ತಾರೀಕಿಗೆ ನಿಗದಿಯಾಗಿದೆ. ನಾಳೆ ಚೀಫ್ ಮಿನಿಸ್ಟ್ರು ನಾನು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾಯಿದೆ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಇವೆಲ್ಲ ವರ್ಗಾವಣೆ ದಂಧೆ ನಡೀತಾ ಇದೆ, ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮಂಡ್ಯದಲ್ಲಿ. ಹೌದಾ? ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಅದು. ಅದೇನೋ ಬೇರೆ ಪೂಜೆ ಬೇರೆ ಏನು ಹೇಳೋರು, ಪೂಜೆ ಅಂತ ಹೇಳಿದ್ದಾರೆ. ಅದು ಯಾರ್ಯಾರು ನಾಶ ಆಗಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂಥವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಲೂ ನಾನು ಮನವಿ ಮಾಡ್ಕೊತೀನಿ. ಸರ್ ಕೆ.ಎನ್. ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನು ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನು ಯಾರು ತಡೀಲಿಕ್ಕಾಗಲ್ಲ ಅಂತ. ನನಗೆ ಗೊತ್ತಿಲ್ಲ, ನಾವು ಯಾರೂ ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆಯೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ.